ಸಿಂಹ ರಾಶಿ ಮುಂದಿನ ರಾಶಿ ಬಗ್ಗೆ ಹೋಗೋದಾದ್ರೆ ಕಳೆದ ವಾರ ತಾವು ಸಿಂಹ ರಾಶಿಯವ್ರು ಮುಟ್ಟಿದ್ದೆಲ್ಲ ಚೆನ್ನಾಗುತ್ತೆ ಅಂತ ಹೇಳಿದ್ರೆ ಸೊ ಈ ವಾರ ಹೇಗಿದೆ ಸಿಂಹ ರಾಶಿ? ಈ ವಾರ ಅಷ್ಟೇ ಸಿಂಹರಾಶಿಯವರಿಗೆ ಭಾಳ ವೈಬ್ರೇಷನ್. ಸಿಂಹರಾಶಿ ಅಂದರೆ ಏನಪ್ಪ ಅಂದರೆ ಗುರು ಮತ್ತು ಬುಧ ಇಬ್ಬರು 11ನೇ ಮನೆಗೆ ಬರ್ತಾನೆ. ಯಾರೆಲ್ಲ ಗೌರ್ಮೆಂಟ್ ಈ ವಾರ ಅವ್ರು ಯಾವುದಾದ್ರು ಪ್ರಾಪರ್ಟಿ ಖರೀದಿ, ಪ್ರಾಪರ್ಟಿ ನೋಡೋದು, ಮನೆ ಚೇಂಜ್ ಮಾಡೋದು, ಲೀಜಿಗೆ ಬಾಡಿಗೆಗೆ ಹೋಗೋದು ಸಿಕ್ಕಾಪಟ್ಟೆ ಎನರ್ಜಿನ ತಂದು ಕೊಡುತ್ತೆ 100%. ಯಾಕಂದರೆ ಬುಧನೂ ಮತ್ತು ಗುರುನು 11ನೇ ಮನೆಯಿದ್ದಾನೆ. ಹಿಂಗೆಲ್ಲ ಸಿಗೋದು ಭಾಳ ಅಪರೂಪ. ಎರಡೂ ಶುಭಗ್ರಹ ಸಿಗೋದು ವಿಪರೀತ ರಾಜಯೋಗ. ನೀವೇನಾದ್ರು ದಕ್ಷಿಣಾಮೂರ್ತಿನ ಆರಾಧನೆ ಮಾಡಿದಾಗ, ದಕ್ಷಿಣಾಮೂರ್ತಿ ನೀವೇನಾದ್ರು ಪ್ರೇಯರ್ ಮಾಡಿದಾಗ ಸಿಕ್ಕಾಪಟ್ಟೆ ಎನರ್ಜಿನ ಕೊಡುತ್ತೆ. ಬುಧಗ್ರಹನೇ ಆರಾಧನೆ ಮಾಡಿದಾಗ ಸಿಕ್ಕಾಪಟ್ಟೆ. ನವಗ್ರಹದಲ್ಲಿ ಹೋಗಿ ದಕ್ಷಿಣಾಮೂರ್ತಿ ಎಲ್ಲೆಲ್ಲಿ ನವಗ್ರಹ ಇರುತ್ತೋ ಅಲ್ಲಿ ಹೋಗಿ ದಕ್ಷಿಣಾಮೂರ್ತಿ ಫೋಟೋವನ್ನು, ದಕ್ಷಿಣಾಮೂರ್ತಿನ ಆರಾಧನೆ ಮಾಡಿ. ಮತ್ತು ಸಿಂಹರಾಶಿಯಲ್ಲಿ ಯಾವಾಗಲೂ ನಿಮ್ಮ ಮನೆಯಲ್ಲಿ ದಕ್ಷಿಣಾಮೂರ್ತಿ ಫೋಟೋನ ನೋಡ್ಬೇಕು. ನಿಮ್ಮ ಬೆಡ್ರೂಮಲ್ಲಿ ದಕ್ಷಿಣಾಮೂರ್ತಿ ಫೋಟೋ ಇಟ್ಕೊಳ್ಳಿ. ಇವರೆಲ್ಲರೂ ಏನಾಗುತ್ತೆ ಅಂದರೆ ಗುರುವಾರ ಬಂದು ರಾಘವೇಂದ್ರ ಸ್ವಾಮಿನ, ಸಾಯಿಬಾಬನ ಆರಾಧಿಸ, ಅದು ರಾಂಗ್ ಕಾನ್ಸೆಪ್ಟು. ರಾಂಗ್. ಅವರು ನಮ್ಮಂಗೆ ಮನುಷ್ಯರು, ಅವರು ದೇವರಾಗಿದ್ದಾರೆ, ದೇವರು ಅಷ್ಟೇ. ದಕ್ಷಿಣಾಮೂರ್ತಿ ರಿಯಲಾಗಿ ಗುರುವಾರ ಸಹ ನೀವು ಜನ ಎಲ್ಲರೂ ಕೂಡ ಉಲ್ಟಾ ಪೂಜೆ ಮಾಡ್ತಾರೆ. ತಮಿಳ್ನಾಡಲ್ಲಿ ಭಾಳ ಕಮ್ಮಿ. ನಮ್ಮಲ್ಲಿ ಏನಾಗುತ್ತೆ ಅಂದರೆ ಅದಕ್ಕಾಗಿ ಹಾಡು, ಅದಕ್ಕಾಗಿ ಎಲ್ಲ ಬರೆದ್ಬಿಟ್ಟಾರೆ. ಹಾಗಾಗಿ ಅದನ್ನು ಜಾಸ್ತಿ ಎಡಿಟ್ ಆಗಿದೆ. ನೀವೆಲ್ಲರೂ ಕೂಡ ಒಂದು ಸರಿ ಚೇಂಜ್ ಆಗಿ, ನೀವು ಹೆಂಗೆ ಒಂದು ಗುರುವಾರ ರಾಘವೇಂದ್ರ ಸ್ವಾಮಿಗೆ ಹೋಗ್ತೀರಾ, ಒಂದು ಗುರುವಾರ ಸಾಯಿಬಾಬಾ ಹೋಗ್ತೀರಾ, ಎಲ್ಲರೂ ದಕ್ಷಿಣಾಮೂರ್ತಿಗೆ ಹೋಗಿ. ದಕ್ಷಿಣಾಮೂರ್ತಿಗೆ ನವಗ್ರಹದಲ್ಲಿರುತ್ತೆ ದಕ್ಷಿಣಾಮೂರ್ತಿ. ನೀವು ರಿಯಲ್ ಬಿಟ್ಬಿಟ್ಟು ಏನಾಗುತ್ತೆ ಆಪ್ಷನ್ ಇಟ್ಕೊಂಡಿರ. ನೀವು ಏನಂತೆ ಗುರುವಾರ ಬಂದರೆ ರಾಘವೇಂದ್ರ ಸ್ವಾಮಿ, ಸಾಯಿಬಾಬಾ ಅಂತ. ಈ ರಾಂಗ್ ಕಾನ್ಸೆಪ್ಟು. ದಕ್ಷಿಣಾಮೂರ್ತಿನೇ ರಿಯಲ್ ಗುರು, ಒರಿಜಿನಲ್ ಗುರು ದಕ್ಷಿಣಾಮೂರ್ತಿ. ಇಡೀ ಪ್ರಪಂಚಕ್ಕೆ ನಮ್ಗೆ ಅವರೇ ಗುರುಗಳು. ನೀವು ಅವ್ರನ್ನ ನೀವು ರಾಘವೇಂದ್ರ ಸ್ವಾಮಿಗೆ ಹೋಗ್ಬಿಟ್ಟು ದಕ್ಷಿಣಾಮೂರ್ತಿಗೆ ಹೋಗಿ, ರಿಸಲ್ಟ್ ಜಾಸ್ತಿ ಸಿಗುತ್ತೆ. ನೀವು ರೂಢಿ ಆಗಿದ್ದೀರ, ನೀವು ಹೋಗಿ 100%. ರಾಘವೇಂದ್ರ ಸ್ವಾಮಿಗೆ ಹೋಗಿ, ಸಾಯಿಬಾಬಾಗೆ ಹೋಗಿ. ಆದರೆ ನೀವು ಯಾವಾಗಲೂ ಸನ್ಯಾಸಿ ದೇವ್ರನ್ನ ಜಾಸ್ತಿ ಪೂಜೆ ಮಾಡಿ ನಿಮ್ಗೆ ಕಷ್ಟ ಜಾಸ್ತಿ ಇರುತ್ತೆ. ನೀವು ಸನ್ಯಾಸಿನ ಪೂಜೆ ಮಾಡೋರ ಮನೇಲಿ ನೋಡಿ, ಅವ್ರ ಮನೇಲಿ ಅವ್ರ ಮಕ್ಳಿಗೆ ಕಾಯಿಲ್ಲ, ಅವ್ರ ಗಂಡನ ಕಾಯಿಲ್ಲ, ಮತ್ತು ಮಕ್ಕಳೆಲ್ಲ ಡೈವರ್ಸ್ ಆಗಿಬಿಟ್ಟಿರ್ತಾರೆ. ಮಕ್ಕಳೆಲ್ಲ ಒಂದಲ್ಲ ಒಂದು ಪ್ರಾಬ್ಲಮ್. ನೀವು ನೋಡಿಬೇಕಾದ್ರೆ ಜಗ್ಗೇಶ್ವರ್ ತುಂಬ ರಾಯರನ್ನ ಆರಾಧಕರು. ಅವ್ರ ಮಗ ಒಬ್ಬ ಫಾರಿನ್ ಬಂದೈತೆ, ಒಬ್ಬ ಡಿಸ್ಟರ್ಬ್ ಆಗಿದ್ದಾನೆ, ಭಾಳ ವಿಶೇಷ. ಅದೇ ಅರವಿಂದ್ ನಿಂಬಾವಳಿ ತುಂಬ ರಾಯರ ಭಕ್ತ, ಅವ್ರ ಲೈಫಲ್ಲಿ ತುಂಬ ಡಿಸ್ಟರ್ಬ್ ಆಗಿದ್ದಾರೆ. ಅದೇ ನೀವು ದ್ವಾರಕೇಶ್ವರ್ ಪರಮ ರಾಯರ ಭಕ್ತ, ಅವ್ರ ಮಕ್ಕಳಿಗೆ ಸಕ್ಸಸ್ಸೇ ನೋಡೋಕ್ಕಾಗಲ್ಲ. ರಜನಿಕಾಂತ್ ಪರಮ ರಾಯರ ಭಕ್ತ, ಇಬ್ಬರು ಮಕ್ಕಳು ಡೈವರ್ಸು. ಇದೆಲ್ಲ ಉದಾಹರಣೆ ಕೊಡ್ತಾಯಿದ್ದೀನಿ, ಸಾಕಷ್ಟು ಉದಾಹರಣೆ ಕೊಡ್ತೀನಿ. ಇನ್ನೂ ಬೇಕಂದ್ರೆ ಎಷ್ಟು ಬೇಕಾದ್ರೂ ಕೊಡ್ತೀನಿ ನಾನು. ಅಂದರೆ ನೀವು ಸನ್ಯಾಸಿದನ್ನು ತುಂಬ ಪ್ರೀತಿಸಬೇಕು, ಆದರೆ ನಾರ್ಮಲ್ಗೆ. ಆದರೆ ರಿಯಲ್ ಗ್ರಹಗಳನ್ನ ಬಿಟ್ಟು ನೀವು ಅಡಿಷನ್ ಆಗಬಾರ್ದು. ಇವಾಗ ರಾಜ್ಕುಮಾರ್ ರಾಘವೇಂದ್ರ ಸ್ವಾಮಿ ಬಗ್ಗೆ ಹಾಡು ಹೇಳಿದರು, ಅಯ್ಯಪ್ಪ ಸ್ವಾಮಿ ಬಗ್ಗೆ ಹಾಡು ಹೇಳಿದ್ರು, ಎಲ್ಲ ಓಕೆ. ಆದರೆ ರಿಯಲ್ಲಾಗಿ ನೀವು ದಕ್ಷಿಣಾಮೂರ್ತಿನ ಆರಾಧನೆ ಮಾಡಿ. ನಿಮ್ಮ ಮನೇಲಿ ನೆಮ್ಮದಿ. ಗುರುಬಲ ಅನ್ನೋದು ದಕ್ಷಿಣಾಮೂರ್ತಿಯಿಂದ. ಬೇರೆ ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿಯಿಂದ ಗುರುಬಲ ಅನ್ನಲ್ಲ ಯಾರೂ. ಗುರುವಾರ ಬಂತು ಅದನ್ನು ಯಾರು ಮಾಡಿಬಿಟ್ರು, ಗುರುವಾರ ಬಂತಮ್ಮ ಅಂತ. ಆದರೆ ಗುರುವಾರ ದಿವಸ ದಕ್ಷಿಣಾಮೂರ್ತಿನ ನೀವು ಆರಾಧನೆ ಮಾಡಿ. ಏನು ನೀವು ಬಹಳ ವಿಶೇಷ ಗುರುಗ್ರಹದ ಮೂಲ ಸ್ಥಳಕ್ಕೆ ಹೊರಟು ಬಂದರೆ ನಿಮ್ಮ ಲೈಫಲ್ಲಿ ಸಖತ್ತು. ಗುರುವಾರ ಸಹ ನೀವು ನಟರಾಜನ ದರ್ಶನ ಮಾಡಬೇಕು. ಎಲ್ಲಿರುತ್ತೋ ಗೊತ್ತಿಲ್ಲ, ನಿಮ್ಮ ಮನೇಲಿ ಫೋಟೋದಲ್ಲಿರುತ್ತೋ. ನಿಮ್ಮ ನಟರಾಜನಿಗೂ ಗುರುವಾರಕ್ಕೂ ಸಖತ್ ರಿಸಲ್ಟು. ಭಾಳ ವಿಶೇಷವಾದ ವೈಬ್ರೇಷನ್. ತುಂಬ ನೀವು ರಿಚ್ ಪೀಪಲ್ಸ್ ಆಗಬೇಕು. ನಮ್ಮ ಮನೇಲಿ ವಿದ್ಯಾಭ್ಯಾಸ, ನಮ್ಮ ಗಂಡನಿಗೆ ಆರೋಗ್ಯ ಸಮಸ್ಯೆ ಆಗಬೇಕು. ಯಾಕಂದರೆ ತುಂಬ ಮಿರಾಕಲ್. ಯಾಕಂದರೆ ರಾಘವೇಂದ್ರ ಸ್ವಾಮಿ ನಂಗೆ ಸಂಸಾರ ಬೇಡ, ನಾನು ಧ್ಯಾನ ಮಾಡ್ತೀನಿ ಅಂತಾರೆ. ನೀವು ಪ್ರೇಯರ್ ಮಾಡಿ, ಭಾಳ ವಿಶೇಷ. ಮತ್ತು ತುಂಬ ದೇವಸ್ಥಾನಕ್ಕೆ ದಾನ ಕೊಟ್ಟರೆ ದರಿದ್ರ ಬರುತ್ತೆ. ತುಂಬ ದೇವಸ್ಥಾನಕ್ಕೆ ದಾನ ಕೊಡಬಾರ್ದು. ಅಂದರೆ ಸ್ವಲ್ಪ ಕೊಡಬೇಕು. ಭಯಂಕರ. ಈಗ ಚಿನ್ನ ಕೊಡೋದು, ಬಂಗಾರ ಕೊಡೋದು. ನೀವು ನೋಡಿ ವಿಜಯ ಮಲ್ಯ ಭಾಳ ವಿಶೇಷ. ತುಂಬ ಚಿನ್ನದ ಕೊಟ್ಟರು, ಊರು ಬಿಟ್ಟು ಓಡಾಗ್ಬಿಟ್ರು. ಜನಾರ್ದನ ರೆಡ್ಡಿ ವಜ್ರ ಕಿರೀಟನೇ ಕೊಟ್ಟರು ವೆಂಕಟೇಶ್ವರ ಸ್ವಾಮಿಗೆ. ಅವ್ರು ತಂದು ಜೈಲಿಗೆ ಹಾಕ್ಬಿಟ್ರು. ಭಾಳ ವಿಶೇಷವಾಗಿ ಜನ ಹೇಳ್ತಾರೆ ದೇವ್ರಿಗೆ ಕೊಟ್ಟರೆ ಬಂಗಾರ ಕೊಟ್ಟರೆ ಒಳ್ಳೇದು, ಚಿನ್ನ ಕೊಟ್ಟರೆ ಒಳ್ಳೆದು. ಹಂಗೆಲ್ಲ ಏನು ಕೊಡೋಕ್ಕೋಗ್ಬಾರ್ದು. ದೇವ್ರಿಗೆ ಎಲ್ಲವೂ ಇದ್ದಾವೆ. ಭಾಳ ವಿಶೇಷ. ನಿಮ್ಮ ಮನೇಲಿ ನೀವು ಬಂಗಾರ ಥರ ನೋಡ್ಕೊಳ್ಳಿ, ನಿಮ್ಮ ಮಕ್ಕಳನ್ನ ಬಂಗಾರ ಥರ ನೋಡ್ಕೊಳ್ಳಿ. ಮತ್ತು ಸಾಕಷ್ಟು ಜನ ಕೇಳೋದು ಇಷ್ಟೇ ಒಂದು ಮಾತು, ನಾನು ಅರ್ಥ ಮಾಡ್ಕೊಳ್ತೀನಿ. ಭಾಳ ಹಿಂದೆ ಮದುವೆ ಆದರೆ ಮದುವೆಗೆ ಯಾರಿಗಾರು ಬೆಳ್ಳಿ ಗಿಫ್ಟ್ ಕೊಡೋದು, ಬಂಗಾರ ಗಿಫ್ಟ್ ಕೊಡೋದು, ಹಿಂಗೆಲ್ಲ ಕೊಟ್ಟರೆ ನಿಮ್ಮ ಮನೆ ದರಿದ್ರ ಬಿದ್ದು ಹಾಳಾಗೋಯ್ತವೆ. ಯಾವಾಗಲೂ ಶ್ರೀಮಂತರಾಗ್ಬಿಡ್ತೀವಿ. ನೀವು ಅರ್ಧಂಬರ್ಧ ಶ್ರೀಮಂತರಾಗ್ಬಿಡ್ತೀವಿ, ರಿಯಲ್ ಎಸ್ಟೇಟ್ ಜಂಪ್ ಆಗ್ಬಿಡುತ್ತೆ. ಒಂದು ಬೆಳ್ಳಿ ಲೋಟ, ಹಿಂಗೆಲ್ಲ ದಾನ ಮಾಡಬಾರ್ದು. ಬೆಳ್ಳಿ ತಟ್ಟೆ, ಬೆಳ್ಳಿ ಲೋಟ ದಾನ ಮಾಡಬಾರ್ದು. ಬಂಗಾರ ದಾನ ಮಾಡಬಾರ್ದು. ಭಾಳ ವಿಷಯ. ನಿಮ್ಮ ರಿಲೇಟಿವ್ಗೆ ಯಾರಿಗಾರು ಕೊಡಿ, ಅವ್ರು ನಿಮ್ಗೆ ಗಿಫ್ಟಾಗಿ ವಾಪಸ್ ಕೊಡಬೇಕು. ಗೌರವದಿಂದ ಕೊಡಬಾರ್ದು. ಹಿಂದೆ ರಾಜರು ಬಂಗಾರವನ್ನು ಅಳೆದು ಕೊಟ್ಟು, ಇವತ್ತು ಅವ್ರ ರಾಜರ ಮಂಥನಗಳೇ ಇಲ್ಲ 100%. ಭಾಳ ಚೆನ್ನಾಗಿ ಅರ್ಥ ಮಾಡಿ. ದಿಢೀರ್ನು ಇವಾಗ ಬರುತ್ತೆ, ಯಾವುದೋ ರಿಯಲ್ ಎಸ್ಟೇಟ್ ದುಡ್ಡು ಬರುತ್ತೆ. ಯಾರ ಮದುವೆಯಲ್ಲಿ ಬೆಳ್ಳಿ ತಟ್ಟೆ ಕೊಡೋದು, ಬೆಳ್ಳಿ ಲೋಟ ಕೊಡೋದು, ಇಂಥ ಎಲ್ಲ ದರಿದ್ರ ಕೆಲಸನ ಫಸ್ಟ್ ಬಿಡಿ. 100% ಒಳ್ಳೆದು. ನಿಮ್ಮ ನೆಂಟರಲ್ಲಿ ನಿಮ್ಮ ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ಅಣ್ಣನ ಮಕ್ಳಿಗೆ ಕೊಡಿ. ಬ್ಲಡ್ಡಲ್ಲಿ ಕೊಡ್ಬೋದು. ಬ್ಲಡ್ಡಿಂದ ಆಚೆ ಅಷ್ಟು ಕಷ್ಟವಾದ ವಸ್ತುನ ಗಿಫ್ಟಾಗಿ ಕೊಡಬಾರ್ದು. ನಿಮ್ಮ ಮನೆಗೇನು ಗುಟ್ಟೋದಂಗೆ ಇರುತ್ತೆ. ಸಿಂಹರಾಶಿಯವರಿಗೆ ಈ ವಾರ ಸಿಕ್ಕಾಪಟ್ಟೆ ರಾಜಯೋಗ ಇದೆ. ಆದರೆ ಫ್ರೆಂಡ್ಶಿಪ್ ಜಗಳಗಳು ಜಾಸ್ತಿ ಆಗುತ್ತೆ. ಫ್ರೆಂಡ್ಶಿಪ್ ಜಗಳವನ್ನು ಕ್ಲಿಯರ್ ಮಾಡ್ಕೊಳ್ಳಿ, ತುಂಬ ಕ್ಲಿಯರ್ ಆಗುತ್ತೆ. ಸ್ವಲ್ಪ ನಿಮಗೆ ಎಡ್ಡೆಗ್ ಬರುತ್ತೆ. ಕುಜಗ್ರಹ ಲಗ್ನದಲ್ಲಿರೋ ಎಡ್ಡೆಗ್ ಜಾಸ್ತಿ ಇರುತ್ತೆ. ಎಡ್ಡೆಗಿಗೆ ಸ್ವಲ್ಪ ನಿದ್ದೆ ಜಾಸ್ತಿ ಮಾಡ್ಕೊಳ್ಳಿ. ನೀವು ನಿದ್ದೆ ಜಾಸ್ತಿ ಮಾಡಿ, ನಿದ್ದೆಗೆ ರೆಸ್ಟ್ ಕೊಡಿ. ಜಾಸ್ತಿ ಮೊಬೈಲ್ ನೋಡಬೇಡಿ. 100%. ಟೈಮ್ ಇದ್ದಾಗ ಮಾತ್ರ ನಮ್ಮ ಗ್ಯಾರಂಟಿ ಟಿ ವಿಲಿ ನಮ್ಮ ರಿಪೀಟ್ ನೋಡಿ 100% ವಾರ ಪರಿಹಾರವನ್ನು. ಅದು ಬಿಟ್ಟರೆ ಜಾಸ್ತಿ ಇನ್ನೇನು ನೋಡೋಕ್ಬಿಟ್ಟು ನಾವೇ ಮ್ಯಾಚ್ ಏನಾಗುತ್ತೆ ಅಂತ ಹೇಳ್ತೀವಿ. ಇಡೀ ವರ್ಲ್ಡಲ್ಲಿ ನಾನು 2010ರಿಂದ ವರ್ಲ್ಡ್ ಕಪ್ ಮ್ಯಾಚನ್ನು ಪ್ರೆಡಿಕ್ಷನ್ ಮಾಡ್ತಾಯಿದ್ದೀನಿ 100%. ಒಬ್ಬ ಜ್ಯೋತಿಷನ್ ಬಂದು ಒಂದು ವಾರದಲ್ಲಿ ಅವ್ರಿಗೆ ಡಿಸ್ಟರ್ಬಾಗಿ ಆಚೆ ಹೋಗ್ಬಿಡ್ತೇವೆ. ನಾನು ಒಬ್ಬನೇ ಹಂಗೆ ಥರ ಪ್ರೆಡಿಕ್ಷನ್ನು. ಸಿಂಹರಾಶಿಗೆ
ಜಗಳ ನೋಡ್ಕೊಳ್ಳಿ, ತಲೆನೋವಾಗ್ದಂಗೆ ನೋಡ್ಕೊಳ್ಳಿ. ಗುರು ಬುಧನ ದರ್ಶನ ಮಾಡಿ, ನಿಮ್ಮ ಪ್ರಾಬ್ಲಮ್ ಕೇಳುತ್ತೆ. ನಿಮ್ಗೇನು ರಾಘವೇಂದ್ರ ಸ್ವಾಮಿ ಬಗ್ಗೆ ಸಾಯಿಬಾಬನ ಬಗ್ಗೆ ಹೇಳಿದಾಗ ಒಂದು ಪ್ರಶ್ನೆ, ಅಲ್ಲ ನೀವು ಕೊಟ್ಟಿದ್ದ ಎಕ್ಸಾಂಪಲ್ ನೋಡಿದಾಗ ಇರಬಹುದೇನೋ ಅಂತ. ಹೆಂಗೆ ಇರ್ಬೋದು ಅನಿಸ್ತು? ಅಲ್ಲ ನೀವು ಹೇಳಿದ್ರಲ್ಲ ಜಗ್ಗೇಶ್ವರ್ ಆಗಿರ್ಬೋದು, ಹೌದು ಅವ್ರು ರಾಯರ ಭಕ್ತರು. ಸೊ ಅರವಿಂದ ಬಾವಳೆ ಇರ್ಬೋದು, ಹೌದು ದ್ವಾರಕೇಶ ಇರ್ಬೋದು, ಭಾಳ ಮಿರಾಕಲ್ ಅಲ್ವಾ. ಅವ್ರು ಎಲ್ಲವೂ ರಜನಿಕಾಂತ್ ಪರಮ ಭಕ್ತ, ಅವ್ರ ಮಕ್ಳು ಇಬ್ರಿಗೂ ಡಿಸ್ಟರ್ಬ್ ಆಯ್ತು. ಅವರಿಬ್ಬರು ವೃತ್ತಿಲಿ ಫೇಮಸ್ ಆಗಿದ್ದಾರೆ, ಪರ್ಸ್ನಲ್ ಲೈಫ್ ಎಲ್ಲವೂ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ನಾನು ತುಂಬ ಜನಕ್ಕೆ ಕೇಳ್ತೀನಿ, ಆದರೆ ಇವತ್ತು ಓಪನ್ ಆಗಿ ಹೇಳಿದ್ದೀನಿ. ಇದು ದಿವಸ ನೀವು ದಕ್ಷಿಣಾಮೂರ್ತಿನ ಆರಾಧನೆ ಮಾಡಿ. ಯಾವುದೋ ಒಂದು ಟೆಂಪಲ್ ದಕ್ಷಿಣಾಮೂರ್ತಿ ಇರುತ್ತೆ, ಭಾಳ ವಿಶೇಷವಾಗಿ ನವಗ್ರಹ ರಾಜ್ಯದಲ್ಲಿ ದಕ್ಷಿಣಾಮೂರ್ತಿ. ಕರ್ನಾಟಕದಲ್ಲಿ ಎಲ್ಲಿದೆ? ಕರ್ನಾಟಕದಲ್ಲಿ ಎಲ್ಲೂ ದಕ್ಷಿಣಾಮೂರ್ತಿ ಇಲ್ಲ. ಮೂಲ ಸ್ಥಳದ ಕುಂಭಕೋಣ ಮೇಲೆ ನವಗ್ರಹಗಳು ಇರೋ ಜಾಗದಲ್ಲಿ ಇರುತ್ತೆ. ಅದು ನವಗ್ರಹಗಳು ಇರೋ ಜಾಗದಲ್ಲಿ ದಕ್ಷಿಣಾಮೂರ್ತಿ ಇರ್ತೀನಿ. ಅಲ್ಲೇ ಹೋಗಿ ಒಂದು ಮಾಲೆ ಹಾಕ್ಬಿಟ್ಟು ಒಂದು ಬಾಳೆ ಇಟ್ಬಿಟ್ಟು ಪೂಜೆ ಮಾಡಿದ್ರೆ ಸಾಕು, ಭಾಳ ವೈಬ್ರೇಷನ್. ನೀವು ಬುಡದಲ್ಲಿ ಒಂದು 10 ವಾರ ಪೂಜೆ ಮಾಡಿ ನೋಡಿ, ನಾನು ನೆನೆಸ್ಕೊತೀರ, ಭಾಳ ದೊಡ್ಡ ನೆನೆಸ್ಕೊತೀರ. ಭಾಳ ಅದ್ಭುತ ದಕ್ಷಿಣಾಮೂರ್ತಿ ನೀವು ಆರಾಧನೆ ಮಾಡೋದು. ದಕ್ಷಿಣಾಮೂರ್ತಿಗೆ ಮುಳ್ಳೆ ಭಾಳ ಇಷ್ಟ. ಮುಳ್ಳೆ ಹೂವು ಅಂತ ಹೇಳ್ತಿಲ್ಲ, ಆ ಹೂವೇ ಭಾಳ ಇಷ್ಟ. ಎಲ್ಲೋ ಕಲರ್ ಇಷ್ಟ ಇಲ್ಲ, ಅದನ್ನು ಆ್ಯಡ್ ಮಾಡಿದ್ದಾರೆ. ಮುಳ್ಳೆ ಭಾಳ ಇಷ್ಟ. ನಾನು ತಮಿಳ್ನಾಡಿಗೆ ಹೋದರೆ 10 kg 20 kg 50 kg ಹೂವು ಹೊತ್ಕೊಯ್ತೀನಿ, ದೇವ್ರಿಗೆ ಹಿಂಗೆ ಅವ್ರು ಹೋದ್ಸರಿ ಹೋದಾಗ ಒಂದು 60-100 kg ಅಷ್ಟು ಹೂ ತಗೊಂಡೋಯ್ದೆ ನಾನು ಮನೆ. ಅವರು ನಾಳೆಗೂ ಇಟ್ಕೊಂಡ್ರು ಹೋಮಕ್ಕೆ ಇರಲಿ ಅಂತ. ದೇವ್ರು ಮುಚ್ಚೋಗಿ ವಾಪಸ್ ಬಂತು ವೈಬ್ರೇಷನ್. ನಂತರ ತಮಿಳ್ನಾಡು ಕುಂಭಕೋಣ ಮಾರ್ಕೆಟ್ಗೆ ಹೋಗ್ಬಿಟ್ಟು ಬರೋದೆಲ್ಲ ತುಂಬ್ಕೊಬಿಟ್ಟಿದ್ದೆ ಮುಳ್ಳೆ ಹೂವು. ಎಷ್ಟು ಕರೆಕ್ಟಾಗಿ ಬರೋ ಟೈಮಿಗೆ ಗೊತ್ತಲ್ಲ, ನಮಗೆ ಕೊಟ್ಬಿಟ್ಟಿದ್ದೆ. 5 ಅಂಗಡಿಯಿಂದ ಹೂವಿಂದ ನಾನೇ ಪರ್ಚೇಸ್ ಮಾಡಿ ಎತ್ಕೊಬಿಟ್ಟಿದ್ದೆ. ಓಕೆ, ಸೊ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀರಾ.